ವಾಕ್ಯ ಏನು ಹೇಳ್ತದೆ ಗೊತ್ತದನ, ನೀವು ಯಾವುದಾದ್ರೂ ಒಬ್ಬ ಪಾಸ್ಟರ್ನೇ ಹಿಡ್ಕೊಳ್ಬೇಕು, ಯಾವುದಾದ್ರೂ ಒಂದು ಸಭೆಯನ್ನೇ ನೀವು ಹಿಡ್ಕೊಳ್ಬೇಕು. ಆ ಪಾಸ್ಟರ್ ಹತ್ರ ನೀವೇನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಆ ಸಭೆ ಒಳಗಡೆ ನೀವೇನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಈಗ ದೇವ್ರ ವಾಕ್ಯ ಹೇಳ್ತದೆ. ಯಾಕಂತಂದ್ರೆ ನಮ್ಮ ಮನಸ್ಸುಗಳು, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ರಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಮನಸ್ಸುಗಳನ್ನ ಕಾಪಾಡಿಕೊಳ್ಳುವವರಾಗಿರ್ಬೇಕು. ಹಲ್ಲೆಲೂಯ. ಯಾಕಂತಂದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ಏನಂತ ಹೇಳ್ತದಂತಂದ್ರೆ ನಾವು ನಮ್ಮ ಮನಸ್ಸುಗಳು ನಾವು ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಬೇಕು. ಕೆಲವೊಬ್ರು ಹೇಳ್ತಾರೆ ಏನಂತಂದ್ರೆ ಮನಸ್ಸಿನಾಗಿದ್ರೆ ಸಾಧ್ಯ ಸ್ವಾಮಿ, ನಮ್ಮ ಭಕ್ತಿ ಮನಸ್ಸಿನಾಗೆ ಇರ್ತದಂತ ಅಂದ್ಬಿಟ್ಟು ಅದಕ್ಕೆ